ಕೆಲವು ಮೊಬೈಲ್ ಅಂಗಡಿಗಳಲ್ಲಿ ಬರೀ ಮೊಬೈಲ್ಗಳಷ್ಟೇ ಮಾರಾಟವಾಗಲ್ಲ, ಸೆಕ್ಸ್ ಕ್ಲಿಪ್ಪಿಂಗ್ಗಳು ಕೂಡ ಮಾರಾಟವಾಗುತ್ತವೆ. ಮಂಡ್ಯದಲ್ಲಿ ಇಂಥ ಅಕ್ರಮದಂಧೆ ನಡೆಸ್ತಾ ಇದ್ದವರು ಈಗ ಸಿಕ್ಕಿಬಿದ್ದಿದ್ದಾರೆ. ಮದ್ದೂರು ತಾಲೂಕು ಕೆಎಂ ದೊಡ್ಡಿ ಹಾಗೂ ಸಮೀಪದ ಚಂದೂಪುರದಲ್ಲಿ ರಾಜಾರೋಷವಾಗಿ ಶಾಲಾ ಕಾಲೇಜು ಮಕ್ಕಳಿಗೆ ಬ್ಲೂ ಫಿಲ್ಮ್ ಮಾರಾಟ ಮಾಡಲಾಗ್ತಿತ್ತು. ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಸುವರ್ಣ ನ್ಯೂಸ್ ಫಿಲ್ಮ್ ಫೈಲ್ಗಳ ನೇಮ್ಗಳ ಪ್ರತಿಯನ್ನ ಪಡೆದು ಎಂಕೆ ದೊಡ್ಡಿ ಪೊಲೀಸರೊಂದಿಗೆ ಕಾರ್ಯಾಚರಣೆ ನಡೆಸಿತು. ಆಗ ಬಟ ಬಯಲಾಯಿತು ಈ ಕಳ್ಳದಂಧೆ. ಸರ್ ಆ ಥರ ಏನಿಲ್ಲ ಸರ್, ನಮ್ಮಲ್ಲಿ ಕರೆನ್ಸಿ ಹಾಕೊಡ್ತೀವಿ ಸರ್, ಬಂದವ್ರಿಗೆ ಸಾಂಗ್ ಡೌನ್ಲೋಡ್ ಮಾಡಿಕೊಡ್ತಿದ್ದೆ ಸರ್. ಫಿಲಮ್ ಏನು ಮಾಡ್ತಿಲ್ಲ ಸರ್, ಬೇರೆಯವ್ರ ಹತ್ರ ಇದ್ದು ತಂದಿದ್ದೆ, ಹಂಗೆ ಬೇರೆಯವ್ರ ಹತ್ರ ಇದ್ದು ಹಂಗೆ ತಂದಿದ್ದೆ ಸರ್. ಅದು ಆಮೇಲೆ ಸಾಂಗ್ನ ಚಿಪ್ಪಾಗಿ ಕೊಡ್ತಿದ್ದೆ ಸರ್, ಫಿಲಮ್ ಇಲ್ಲ ಸರ್. ಈ ಮೊಬೈಲ್ ಅಂಗಡಿಗಳಲ್ಲಿ ಕರೆನ್ಸಿ ಹಾಕುವ ನೆಪದಲ್ಲಿ ಬ್ಲೂ ಫಿಲ್ಮ್ ಮಾರಾಟ ಮಾಡಲಾಗ್ತಾ ಇದೆ. ಇದೆಲ್ಲವೂ ರೆಡ್ ಹ್ಯಾಂಡ್ ಆಗಿ ಸಿಗ್ತಾ ಇದ್ದಂತೆ ಅಂಗಡಿ ಮಾಲೀಕ ಮಲ್ಲೇಶ್ ಹಾಗೂ ಜೀವನ್ನನ್ನ ಪೊಲೀಸರು ಬಂಧಿಸಿದ್ರು. ಅಲ್ಲದೆ ಕಂಪ್ಯೂಟರ್ ವಶಪಡಿಸಿಕೊಂಡು ಅಂಗಡಿಗೆ ಬೀಗ ಜಡಿದ್ರು. ವಿಚಾರಣೆ ನಡೆಸಿದಾಗ ಈ ಅಂಗಡಿಗೆ ಲೈಸೆನ್ಸ್ ಇಲ್ಲ ಎಂಬುದು ತಿಳಿದು ಬಂತು. ಚಿಪ್ ಮುಖಾಂತರ ಡೌನ್ಲೋಡ್ ಮಾಡ್ತೀವಿ ಅಷ್ಟೇ. ಏನು ಸರ್, 20 ರೂಪಾಯಿ ಅಂಗಡಿ ಲೈಸೆನ್ಸ್ ಇಲ್ಲ ಸರ್. ಇಲ್ಲ ಸರ್, ಅಂಗಡಿ ಲೈಸೆನ್ಸ್ ಇಲ್ಲ. ಪಂಚಾಯತಿ ಇದ್ರ ಮೇಲೆ ನಾವು ಮಾಡ್ಕೊತೀವಿ. ಪಂಚಾಯತಿ ಅಧ್ಯಕ್ಷರು ಹಿಂಗೆಲ್ಲ ನಮಗೆಲ್ಲ ಬಡಿಕೊಂತ ಅವ್ರು ಆಗಿನಿಂದ ನಾವು ಪಂಚಾಯತಿ ಅಥಾರಿಟಿಯಿಂದ ಮಾಡ್ತೀವಿ. ಪಿಡಬ್ಲ್ಯೂ ತಗೊಂಡಿಲ್ಲ. ಇಂಥ ದಂಧೆ ಇನ್ನು ಅದೆಷ್ಟು ಮೊಬೈಲ್ ಅಂಗಡಿಗಳಲ್ಲಿ ನಡೀತಾ ಇದೆಯೋ ಗೊತ್ತಿಲ್ಲ. ವಿದ್ಯಾರ್ಥಿಗಳು ಹಾಗೂ ಯುವಕರು ಮಾತ್ರ ಇದಕ್ಕೆ ಮಾರು ಹೋಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ತಿದ್ದಾರೆ. ಸೋಮಶೇಖರ್, ಸುವರ್ಣ ನ್ಯೂಸ್ 24.